ಸರ್ ನಾವು ಗಾನ ಪಲ್ಲವಿ ಆಡಿಟೋರಿಯಂ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಇಲ್ಲಿ ಕರೋಕೆ ಅರೇಂಜ್ಮೆಂಟ್ಸು ಇದೆ, ಸ್ಟೇಜ್ ಚೆನ್ನಾಗಿದೆ, ಸ್ಕ್ರೀನ್ಸ್ ಹಾಕಿದ್ದೀರಾ, AC ಇದೆ, ಲೈಟ್ಸ್ ಇದೆ, ಫ್ಯಾನ್ ಇದೆ. ಸೊ ಅಪಾರ್ಟ್ ಫ್ರಮ್ ಈ ಹಾಡು ಅದ್ರ ಜೊತೆ ಇನ್ನೇನೇನು ಕಾರ್ಯಕ್ರಮಗಳು ಮಾಡ್ಬೋದು ಸರ್ ಇಲ್ಲಿ ನಮ್ಮಲ್ಲಿ ರೆಗ್ಯುಲರ್ ಕ್ಲಾಸಸ್ ಹಿಂದೂಸ್ತಾನಿ ಸಂಗೀತ ತರಗತಿಗಳು ನಡೀತಾ ಇದ್ದಾವೆ. ಕಡ್ವಿ ಸರ್ ಅಂತೇಳಿ ಪಂಚಾಕ್ಷರಿ ಗವಾಯಿ ಅವರ ಶಿಷ್ಯರು ಕಾರ್ಯಕ್ರಮವನ್ನು ಹಿಂದೂಸ್ತಾನಿ ಸಂಗೀತವನ್ನು ನಡೆಸ್ಕೊಡ್ತಾರೆ. ಮಕ್ಕಳಿಗೆ ಸುಮಾರು ಒಂದು 15-20 ವಿದ್ಯಾರ್ಥಿಗಳು ಬರ್ತಾರೆ. ಆಮೇಲೆ ಇನ್ನೊಬ್ರು ಕುಮಾರಿ ಗಗನ ಅಂತೇಳಿ ಭರತನಾಟ್ಯವನ್ನು ಹೇಳ್ಕೊಡ್ತಾರೆ. ಸೊ ಭರತನಾಟ್ಯ ಕ್ಲಾಸಸ್ ಯಾವತ್ತಿರುತ್ತೆ ಸರ್? ಅದೊಂದು ಟೈಮ್ ಟೇಬಲ್ ನಾನು ನಿಮಗೆ ಹೇಳ್ತೀನಿ. ವೀಕ್ಲಿ ಟ್ವೈಸ್ ಇರುತ್ತೆ. ಹಾಗಾಗಿ ಎಲ್ಲ ಕ್ಲಾಸ್ಗಳು ವೀಕ್ಲಿ ಟ್ವೈಸ್ ಇರುತ್ತೆ. ಅದ್ರ ಜೊತೆಗೆ ಕೀಬೋರ್ಡ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗ ಎಕ್ಸಾಮಿನೇಷನ್ ಸಮಯ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಕೆಲವೊಂದು ತರಗತಿಗಳು ಕೀಬೋರ್ಡ್ ಅದರಲ್ಲಿ ನಿಂತಿದ್ದಾವೆ. ನೆಕ್ಸ್ಟ್ ಈಗ ಇನ್ನೊಂದು ವಾರದಿಂದ ಮತ್ತೆ ಸ್ಟಾರ್ಟ್ ಆಗ್ತದೆ. ಅದ್ರ ಜೊತೆಗೆ ಇವತ್ತೆಲ್ಲ ಕುಳಿತಿದ್ದಾರೆ ನೋಡ್ತಾ ಇದ್ದೀರಿ. ಹಲವಾರು ಜನ ಸೀನಿಯರ್ಸು, ನಮ್ಮಲ್ಲಿ ರಿಟೈರ್ಡ್ ಪ್ರೊಫೆಸರ್ಸ್ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಅದಲ್ಲದೆ ಹಲವಾರು ಜನ ವೈಯಕ್ತಿಕವಾಗಿ ಒಳ್ಳೊಳ್ಳೆ ಒಬ್ಬರು ಲೆಕ್ಚರರ್ಸ್ ಇದ್ದಾರೆ. ಎಲ್ಲರೂ ಸೇರಿ ಸಂಜೆ ಹೊತ್ತು 2 ಬ್ಯಾಚ್ ಅನ್ನ ಮಾಡಿ ಕರೋಕೆ ಹೇಳ್ಕೊಡುವಂಥ ಕೆಲಸವನ್ನು ಕೂಡ ನಮ್ಮಲ್ಲಿ ಮಾಡ್ತಾ ಇದ್ವಿ. ಹಾಗಾಗಿ ಇದು ನಮ್ಮಲ್ಲಿ ಇದನ್ನ ಬರ್ಡೇಗೆ ಮತ್ತೆ ಸಣ್ಣ ಸಣ್ಣ ಇವೆಂಟ್ಗೆ, ಪ್ರೆಸ್ ಮೀಟು ಅಥವಾ ಇನ್ನೊಂದು ಕಾರ್ಯಾಗಾರಗಳು, ಶಿಬಿರಗಳು ಏನಾದ್ರೂ ಮಾಡ್ಲಿಕ್ಕೆ ಇದು 120 ಜನ ಕುಳಿತುಕೊಳ್ಳಬಹುದಾದ ಒಂದು ಹಾಲ್ ಇದು. ಒಳ್ಳೆ ಧ್ವನಿವರ್ಧಕದ ವ್ಯವಸ್ಥೆ ಇದೆ, ಸೌಂಡ್ ಪ್ರೂಫ್ ಮಾಡಿದ್ದೀವಿ, ಮತ್ತೆ 120 ಚೇರ್ ಇದಾವೆ. ಎಲ್ಲವನ್ನು ಎಲ್ಲ ಈ ಸೆಟಪ್ ಏನಿದೆ ಅಲ್ಲ ಬಹಳ ಸ್ಥಳೀಯರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದೇವೆ. ಇಲ್ಲಿ ಅರ್ಧ ದಿವಸ ಮತ್ತು 1 ದಿವಸದ ಲೆಕ್ಕದಲ್ಲಿ ನಾವು ಫೀಸ್ ಅನ್ನ ಕಲೆಕ್ಟ್ ಮಾಡ್ತೀವಿ ಹಾಲ್ಗೆ. ಎಲ್ಲ ನಮ್ಮದೇ ಸೆಟಪ್ ಇರೋದ್ರಿಂದ. ಆಮೇಲೆ ಅದ್ರ ಜೊತೆಗೆ ಕೆಳಗಡೆ ಮತ್ತೆ ಊಟ ಮಾಡ್ಲಿಕ್ಕೆ ಒಂದು 50 ಜನ 100 ಜನ ಊಟ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಕಾಫಿ ಸಿಸ್ಟಮ್ ಮಾಡಿದ್ರೆ ಇಲ್ಲೇ ಹೊರಗಡೆ ಮಾಡ್ಬೋದು, ಇಲ್ಲಾಂದ್ರೆ ಕೆಳಗಡೆ ಹಾಲ್ ಒಂದು ಇದಿದೆ, ಒಂದು ಸ್ಪೋರ್ಟ್ಸ್ ಕ್ಲಬ್ ಇದೆ, ಅಲ್ಲಿ ಕೂಡ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ಸ್ಥಳೀಯರು ಬಂದ್ರೆ ಒಂದೇನೋ ರೀಸನಬಲ್ ರಿಯಾಯಿತಿ ದರದಲ್ಲಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಹಾಗಾಗಿ ಹೊರಗಡೆಯವರೇ ಬಂದು ಜಾಸ್ತಿ ಜನ ಮಾಡ್ತಾ ಇದ್ದಾರೆ. ಇಲ್ಲಿಯವರು ಕೆಲವರಿಗೆ ಗೊತ್ತಿಲ್ಲ ಇರ್ಬೋದು. ಈಗ ನಿಮ್ಮ ಚಾನಲ್ ಮೂಲಕ ಗೊತ್ತಾಗಲಿ ಅಂತ ನಾನು ಆಶಿಸ್ತೇನೆ. ನೋಡಿ, ಇವರು ಎಷ್ಟೊಳ್ಳೆ ಮಾತಾಡಿದ್ರು. ಸೊ ನೀವು NGF ಲೇಔಟ್ ಅವರಾಗಿರ್ಬೋದು, ಬಾಲಾಜಿ ಲೇಔಟ್ ಅವರಾಗಿರ್ಬೋದು, ITI, MPM, ಸೊ ಸುತ್ತಮುತ್ತ ಮಲ್ಲತ್ತಳ್ಳಿ ಯಾರು ಆಗಿರ್ಬೋದು, ಒಂದು ಚಿಕ್ಕದಾಗಿ ನಿಮ್ಮ ಮಗು ಬರ್ಡೇ ಪಾರ್ಟಿ ಮಾಡಬೇಕು ಅಂತನೋ, ಒಂದು ಎಂಗೇಜ್ಮೆಂಟ್ ಮಾಡಬೇಕು ಅಂತನೋ, ಅಥವಾ ಮೆಹಂದಿ ಏನಾದ್ರು ಒಂದು ಕಾರ್ಯಕ್ರಮ ಸಿಂಪಲ್ ಆಗಿ ಒಂದು 200 ಜನದ ಒಳಗಡೆ, ಒಂದು 150 ಜನ ಒಳಗಡೆ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ಹಾಲ್ ಇದೆ. ಸಂಗೀತ ಕಾರ್ಯಕ್ರಮ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ. ಯಾಕೆಂದರೆ ಎಲ್ಲ ಸೆಟಪ್ ಇದೆ, ಲೈಟ್, ಮ್ಯೂಸಿಕ್, ಜಸ್ಟ್ ಆ್ಯಕ್ಷನ್ ಒಂದು ಮಾಡಬೇಕಷ್ಟೇ ನೀವು. ಸೊ ಕೆಳಗಡೆ ಊಟದ ವ್ಯವಸ್ಥೆ ಮಾಡೋಕ್ಕೂ ಒಂದು ಹಾಲ್ ಇದೆ, ಅಲ್ಲಿ ನೀವು ಊಟ ಮಾಡ್ಕೊಬೋದು. ಬಫೆ ಸಿಸ್ಟಮ್ ಆದರೆ ಇಲ್ಲೇ ಬಡಿಸ್ಕೊಬೋದು, ಇಲ್ಲ ಕೆಳಗಡೆ ಇದೆ. ಆಮೇಲೆ ನಮ್ಮ NGF, ITI, MPM ಅಥವಾ ಮಲ್ಲತ್ತಳ್ಳಿ ಸುತ್ತಮುತ್ತ ಇರೋರು ಯಾರೇ ಬಂದು ತುಕಾರಾಮ್ ಸರ್ಗೆ ನಾವು ಇಂಥ ಕಡೆಯವರು MPM, ITI, ಬಾಲಾಜಿ ಅಂತ ಹೇಳಿದ್ರೆ ಖಂಡಿತ ಅವ್ರಿಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನಮ್ಮ ನವನಾರಿ ಬ್ಲಾಗ್ಸ್ ನೋಡಿಕೊಂಡು ಯಾರೇ ಬಂದರೂ ತುಕಾರಾಮ್ ಸರ್ 100% ಡಿಸ್ಕೌಂಟ್ ಕೊಡ್ತಾರೆ. ಇವ್ರು ಹೇಳ್ದಂಗೆ ಇಲ್ಲಿ ದಿನಾಗಲೂ ಕರೋಕೆ ತರಬೇತಿಯನ್ನು ಕೂಡ ಇವ್ರು ನೀಡ್ತಾ ಇದ್ದಾರೆ. ಅದರ ಹೆಚ್ಚಿನ ಕ್ಲಾಸಸ್ ಎನ್ಕ್ವೈರಿ ಬೇಕಾದರೆ ನೀವು ಸರ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನಗೆ ಖುಷಿಯಾಗಿದ್ದೇನೆಂದರೆ ಸರ್ ಇಲ್ಲಿದೆ ಅಂತ ನಮ್ಗೆ ಎಷ್ಟೋ ದಿನ ಗೊತ್ತಿರಲಿಲ್ಲ. ಐ ಮೀನ್ ನಾವು ಇಲ್ಲೇ ಓಡಾಡ್ತಿರ್ತೀವಿ, ದಿನ ಸಿಗ್ನಲ್ ದಾಟ್ಕೊಂಡೇ ಮುಂದಕ್ಕೆ ಹೋಗ್ತೀವಿ. ಬಟ್ ಸಾಯಿ ಸ್ಪೋರ್ಟ್ಸ್ ಅಕಾಡೆಮಿ ನೋಡಿದ್ವಿ, ಬಟ್ ಗಾನ ಪಲ್ಲವಿ ಆಡಿಟೋರಿಯಂ ನೋಡಲಿಲ್ಲ. ಇವತ್ತು ನಿಜವಾಗಿ ಇಲ್ಲಿ ಬಂದು ಖುಷಿ ಆಗ್ತಾ ಇದೆ. ಸೊ ಅಪಾರ್ಟ್ ಫ್ರಮ್ ಕರೋಕೆ, ಇವಾಗ ನಮ್ಮದೇ ಒಂದು ಸಪ್ರೇಟ್ ಕರೋಕೆ ಇದೆ ಅಂದ್ಕೊಡಿ. ನಾವು ಯಾವುದೋ ಬೇರೆ ಟೀಮಲ್ಲಿ ಹಾಡ್ತಿದ್ವಿ, ನಾವು ಬಂದಿಲ್ಲಿ ಹಾಡ್ಬೋದಾ? ಇಲ್ಲಿ ಎಲ್ರಿಗೂ ಹಾಡುಗಾರರಿಗೆ ಮುಕ್ತವಾದ ಅವಕಾಶ. ಯಾಕೆಂದರೆ ಸಂಗೀತ ಅನ್ನೋದು ಅವರ ಒಂದು ವಿಶಿಷ್ಟವಾದ ಶಕ್ತಿ. ಸಂಗೀತ ಇದೆಯಲ್ಲ, ಭಾಷೆ, ಧರ್ಮವನ್ನ, ಜಾತಿಯನ್ನು ಮೀರಿದ ಸಂಗೀತ. ನಾವು ಯಾಕೆ ಇದನ್ನ ಒಂದು ಪ್ರವೃತ್ತಿಯಾಗಿ ತೆಗೆದುಕೊಂಡಿದ್ದೀವಿ ಅಂದರೆ ನಿಜವಾಗ್ಲೂ ಮಾನಸಿಕ ನೆಮ್ಮದಿ ಸಿಗುತ್ತೆ, ಖುಷಿ ಸಿಗುತ್ತೆ ಅನ್ನೋ ದೃಷ್ಟಿಲಿ ನಾವು ಆ ಖುಷಿನ ಅನುಭವಿಸೋದಕ್ಕೆ ಕೆಲವರು ಹಾಡುಗಾರ ಇರ್ತಾರೆ, ವೇದಿಕೆಗಳು ಸಿಗಲ್ಲ. ಹಾಗಾಗಿ ನಮ್ಮಲ್ಲಿ ಒಳ್ಳೆ ಪ್ರೊಫೆಷನಲ್ ಸಿಂಗರ್ ಒಬ್ಬರಿದ್ದಾರೆ, ಜ್ಯೋತಿ ಅಂತ. ಅವರು ಎಲ್ರಿಗೂ ಕೂಡ ಅದನ್ನ ಏನು ತಪ್ಪುಗಳಾಗ್ತಿದೆ ಅವುಗಳನ್ನು ಹೇಳ್ಕೊಡ್ತಾರೆ. ಹಾಗಾಗಿ ಎಲ್ರೂ ಕೂಡ ನಾವು ಇಲ್ಲಿ ವಯಸ್ಸಿನ ಅಂತರ ಇಲ್ಲ. ನಮ್ಮಲ್ಲಿ ಒಬ್ರು ಸತೀಶ್ ಸರ್ ಅಂತ ಇದ್ದಾರೆ, ಅವ್ರು ಆಲ್ರೆಡಿ ಸೀನಿಯರ್ ಪ್ರೊಫೆಸರ್. ಅವರು ಕೂಡ ಕಲಿಬೇಕು ಅಂತ ಆಸೆಯಿಂದ ಬರ್ತಾರೆ. ಎಲ್ರೂ ಕೂಡ ನಾವೆಲ್ಲ ವಿದ್ಯಾರ್ಥಿಗಳೇ, ಎಲ್ರು ಯಾರು ಪರ್ಫೆಕ್ಟ್ ಇಲ್ಲ, ಎಲ್ರೂ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳೇ. ಎಲ್ಲರೂ ತಮ್ಮದೇ ಆದ ಕ್ಷೇತ್ರದಲ್ಲಿ ಬ್ಯುಸಿ ಇರ್ತಕ್ಕಂಥ ಸಮಯದಲ್ಲೂ ಕೂಡ ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರ 1 hour 2 hour ಬಂದು ಇಲ್ಲಿ ಹಾಡನ್ನು ಆಡೋದ್ರ ಮೂಲಕ
ನಾವು ಇನ್ನೊಂದು ನಮ್ದು ವಿಶೇಷತೆ ಏನು ಅಂದ್ರೆ ಯಾವುದಾದ್ರೂ ಒಂದು ಪಬ್ಲಿಕ್ ಕಾರ್ಯಕ್ರಮಗಳಲ್ಲಿ, ಉದಾಹರಣೆಗೆ ಈ ಧರ್ಮಸ್ಥಳ ಪಾದಯಾತ್ರೆ ಇದು ಕಾರ್ಯಕ್ರಮಗಳು ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ನಾವು ಹಾಡೋದ್ರ ಜೊತೆಗೆ ನಮ್ಮೆಲ್ಲ ವೇದಿಕೆಯಲ್ಲಿ ನಮ್ಮ ಆಡಿಟೋರಿಯಂ ಅಲ್ಲಿ ಕಲಿಯುತ್ತಿರ್ತಕ್ಕಂಥ ಎಲ್ಲ ಹಾಡುಗಾರಿಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ವಿಶೇಷ. ಹಾಗಾಗಿ ಎಲ್ಲರೂ ಕೂಡ ಪ್ರೀತಿಯಿಂದ ಬಂದು ಅಲ್ಲಿ ಒಂದೊಂದು ಎರಡೆರಡು ಹಾಡು ತಾವು ಕಲಿತಿರ್ತಕ್ಕಂಥ ಹಾಡುಗಳನ್ನು ಹಾಡ್ತಾರೆ. ನಾವು ಅದನ್ನು ಅವ್ರ ವೇದಿಕೆ ಕಲ್ಪಿಸ್ಕೊಡ್ತೀವಿ. ಅದು ನಮ್ಮಲ್ಲಿರ್ತಕ್ಕಂಥ ಒಂದು ವಿಶೇಷತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಟ್ರೈನಿಂಗ್ ತೊಗೊಂಡ್ರೆ ಜಾಬ್ ಸಿಗುತ್ತೆ. ಸೊ ಇಲ್ಲಿ ಯಾರೇ ಸಂಗೀತ ಕಲಿತರು ಅಥವಾ ಕರೋಕೆ ಹಾಡುಗಳನ್ನ ಕಲಿತರು ತುಕಾರಾಮ್ ಸರ್ ಕಡೆಯಿಂದ ಒಂದು ವೇದಿಕೆ ಅಂತೂ ಅದ್ಭುತವಾಗಿ ಸೃಷ್ಟಿಯಾಗುತ್ತೆ. ಅದು ನಾನು ಖಂಡಿತ ನೋಡ್ತಾ ಬಂದಿದ್ದೀನಿ. ರೀಸೆಂಟಾಗಿ ನಾನು ಕಾರ್ಯಕ್ರಮಗಳು ಹಲವಾರು ನಡೀತು. ಆ ಕಾರ್ಯಕ್ರಮದಲ್ಲಿ ಕೂಡ ಗಾನಪಲ್ಲವಿ ತಂಡದವ್ರು ಸುಮಾರು ಜನ ಹಾಡಿದ್ರು. ಅದು ನಮ್ಮಮ್ಮ ಶಾರದೆ ಆಗಿರ್ಬೋದು ಅಥವಾ ಇನ್ನೂ ಹಲವಾರು ಹಾಡುಗಳು ಹಾಡಿದ್ರು. ನನಗೆ ಒಂದು ಖುಷಿ ಏನಪ್ಪ ಅಂದರೆ, ತುಕಾರಾಮ್ ಸರ್ ವಾಯ್ಸ್ ಕೇಳಿದಾಗೆಲ್ಲ ನನಗೆ ಸಿ ಅಶ್ವಥ್ ವಾಯ್ಸ್ ಅವ್ರು ಕೇಳ್ದಂಗೆ ಅನಿಸುತ್ತೆ. ಸರ್ ಏನು, ವಾಟ್ ಇಸ್ ದ ಮಿರಾಕಲ್? ಯಾಕೆ ನೀವು ಅವ್ರ ಥರ ಹಾಡ್ತೀರಾ ಅಥವಾ ನಿಮ್ಮ ವಾಯ್ಸ್ ಇರೋದೆ? ಇಲ್ಲ, ನಮಗೂ ಅದೇನೆ. ಹಾಡಾದ್ಮೇಲೆ ಕೆಲವ್ರು ಹೇಳಿದಾಗ ಹೌದಾ ಅಂತ ದೊಡ್ಡ ಹಾಡುಗಾರರ ಕಂಠಕ್ಕೆ ನಾವು ಹೋಲಿಕೆ ಆಗುತ್ತೆ ಅನ್ನೋದೇ ನಮ್ಮ ಖುಷಿ. ಅಶ್ವಥ್ ಅವ್ರನ್ನ ಹೋಲಿಕೆ ಆಗುತ್ತೆ ಅಂತ. ಹಾಗಾಗಿ ಅವರ ಹಾಡುಗಳನ್ನು ಹೆಚ್ಚು ಹೆಚ್ಚು ಹಾಡುವಂಥದ್ದನ್ನ ಕಲಿಯುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಂಗಂದಾಗ ಮತ್ತೆ ಎಲ್ಲೋ ಈಗಾಗಲೇ ಇತಿಹಾಸ ಸೇರ್ತಿಕೊಂಡಿರ್ತಕ್ಕಂಥ ಅಶ್ವಥ್ ಅವರು ಸರ್ ನಿಮ್ಮನ್ನ ಹಾಡು ಕೇಳಿದ್ರೆ ಹಂಗಂದಾಗ ಇದೋ ಒಂಥರ ಖುಷಿ ಆಗುತ್ತೆ. ಗೊತ್ತಿಲ್ಲ, ನಾನು ಹಾಡಾದ್ಮೇಲೆ ನನ್ನ ವಾಯ್ಸ್ ಹಂಗಿದೆ ಅಂತ ನಾವೇನು ಬೇಕು ಅಂತ ಕಲ್ತಿದ್ದಲ್ಲ ಅಂತ. ಅದ ನಂತರ ಅವರ ಹಾಡುಗಳನ್ನು ಹೆಚ್ಚಾಗಿ ಆಡುವಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಗಾನಪಲ್ಲವಿ ಆಡಿಟೋರಿಯಂ ಇನ್ನು ನಾವು ಏನೇನು ನಿರೀಕ್ಷೆಗಳನ್ನ ಇಟ್ಕೊಬೋದು ಸರ್? ನಾವೊಂದು ಈ ಏಪ್ರಿಲ್ ತಿಂಗಳಲ್ಲಿ ಒಂದು ಜನಪದ ಶಿಬಿರವನ್ನು ಮಾಡಬೇಕು. ನಮಗೆ ಡಾಕ್ಟರ್ ಅಪ್ಪಗೇರಿ ತಿಮ್ಮರಾಜು ಅಂತವ್ರನ್ನ ಒಳ್ಳೊಳ್ಳೆ ಜಾನಪದ ಕಲಾವಿದರನ್ನ ಕರೆಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಕೆಲವರು ರಜೆಗಳಲ್ಲಿ ಊರಿಗೆ ಹೋಗ್ತಾರೆ, ಮಕ್ಕಳುಗಳು ಸಿಗಲ್ಲ. ಅದ್ರ ಜೊತೆಗೆ ನಾವು ಇತ್ತೀಚೆಗೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಬೇಕು. ಒಂದು ಅಮೌಂಟ್ ನಾವೇ ಇದೆಲ್ಲ ಕೊಟ್ಟು ಶೀಟ್ಸ್ ಎಲ್ಲ ಕೊಟ್ಟು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಶಾಲಾ ಮಕ್ಕಳನ್ನ ಕರೆಸಿ, ಈಗ ಡಿಬೇಟ್ ಇರ್ಬೋದು, ಪ್ರಬಂಧ ಸ್ಪರ್ಧೆ ಆಗ್ಬೋದು, ಅಥವಾ ಯಾವುದೋ ಒಂದು ಅವರು ಕಂಠಪಾಠ ಸ್ಪರ್ಧೆ ಇರ್ಬೋದು, ಅವರು ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಹಾಡುಗಳನ್ನ ಅಥವಾ ಪದ್ಯಗಳನ್ನ ಆಡೋದ್ರ ಮೂಲಕ ಈ ತರ ಮಕ್ಕಳುಗಳಿಗೆ ಏನಾದರೂ ಒಂದು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂದ್ಕೊಂಡಿದ್ವಿ. ಅದ್ರ ಜೊತೆಗೆ ನಾವು ಕೆಲವರನ್ನ ಕರೆದಿ ಇಲ್ಲಿ ಒಳ್ಳೆ ಕೆಲವೊಂದು ಏನು ಸಮಾಜಮುಖಿ ಕೆಲಸಗಳನ್ನ ಮಾಡಿರ್ತಕ್ಕಂಥವ್ರು ಕೂಡ ಇಲ್ಲಿ ಕೆಲವೊಂದು ಸಾಂದರ್ಭಿಕವಾಗಿ ಅವರಿಗೆ ಒಂದು ಸನ್ಮಾನ ಗೌರವಗಳನ್ನ ಸಲ್ಲಿಸುವಂತ ಕೆಲಸವನ್ನ ನಮ್ಮ ಆಡಿಟೋರಿಯಂ ಮೂಲಕ ಮಾಡ್ತಾ ಇರ್ತೀವಿ.